ನಿಮ್ಮೆಲ್ಲರಿಗೂ ಆಧಾರದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಾನು ಮಂಗವಾಜ ನಾಗರಾಜ್ ಅಂತ, ಸರ್ಕಾರಿ ನೌಕರರ ಸಂಘದ ನಿಕಟಪೂರ್ವ ಅಧ್ಯಕ್ಷರು ತಾಲೂಕಲ್ಲಿ 5 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಅಧ್ಯಕ್ಷನಾಗಿ 2 ಬಾರಿ ಸಂಘದ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿ ಈಗ ನಿವೃತ್ತಿ ಆಗಿರ್ತೇನೆ. 2 ವರ್ಷ ಆಯ್ತು ನಿವೃತ್ತಿ ಆಗಿ. ನಿನ್ನೆ ಬೈರೇಗೌಡರವರು ನನ್ನ ಮೇಲೆ ಅಪಾದನೆಯನ್ನು ಮಾಡಿದ್ದಾರೆ. ಬುದ್ಧಿಭ್ರಮೆ ಆಗಿದೆ, ನಿಮಾನ್ಸ್ ಹಾಸ್ಪಿಟ್ಲಿಗೆ ಹೋಗಬೇಕು, ನೌಕರ ಸಂಘದಲ್ಲಿ ಹಣ ಲಪಟಾಯಿಸ್ಬಿಟ್ಟಿದ್ದಾನೆ ಅಂತ ನನ್ನ ಮೇಲೆ ಆರೋಪ ಮಾಡಿದ್ದಾನೆ. ಆ ಆರೋಪದ ಏನು ಆರೋಪ ಮಾಡಿದ ಪುಣ್ಯಾತ್ಮ ಬೈರೇಗೌಡ ಅದು ನಾನು ದೊಡ್ಡತನ ನೋಡ್ತೀನಿ. ನಾನು ಏಕವಚನದಲ್ಲಿ ಮಾತಾಡಿದ್ದಾನೆ. ನಾನು ಅದು ಏಕವಚನ ಮಾಡ್ತಾಯಿದ್ದೆ. ಅದು ಗೌರವವಾದ ಶಿಕ್ಷಕ ಅಂತ ನಾನು ಅದು ಮಾತಾಡೋ ಅವಶ್ಯಕತೆ ಇರೋದಿಲ್ಲ. ಈತ ಏನು ಅಪವಾದ ಮಾಡಿದ್ದಾನೆ, ಅದಕ್ಕೆ ಇವತ್ತು ತಮ್ಮನ್ನೆಲ್ಲ ಕರೆಸಿದ್ದೀನಿ, ನೀವೆಲ್ಲ ಬಂದಿದ್ದೀರಿ. ನಿಮ್ಗೆ ಎಲ್ರಿಗೂ ನಾನು ಮತ್ತೊಂದು ಸಾರಿ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇನೆ. ಬಂಧುಗಳೇ, ಸರ್ಕಾರಿ ನೌಕರ ಸಂಘ ಈ ಸೊಣ್ಣಪುರ ರೆಡ್ಡಿಯವರು ಏನು ಪಾಯ ಹಾಕಿದರು, ಏನು ಬಿಲ್ಡಿಂಗ್ ಕಟ್ಟಿದರು, ಏನು ರೂಮ್ಗಳನ್ನು ಯಾರ್ಯಾರು ಲೀಸ್ ಕೊಟ್ಟಿದ್ರು, ಆ ದಾಖಲೆಗಳು ನಮ್ಮ ಹತ್ರ ಏನಿಲ್ಲ. ರೂಮವ್ರು ಕೇಳಿದ್ರೆ ಬರ್ಕೊಟ್ಟಿದ್ದು ಮಾತು ತೋರಿಸ್ತಾರೆ ಹೊರತು ಯಾರಾಗಲಿ ನಮ್ಮ ಸುರೇಶ್ ಅವರು ಅಧ್ಯಕ್ಷರಾದಾಗಲಿ ಇನ್ನೊಬ್ಬರು ಅಧ್ಯಕ್ಷರಾಗಿ ನನಗೆ ಯಾವ ದಾಖಲೆ ಕೊಟ್ಟಿಲ್ಲ. ಆ ಬಿಲ್ಡಿಂಗ್ದು ಸೊಣ್ಣಪ್ಪ ಹೆಂಗೆ ಕಟ್ಟಿದ್ದು, ಸೊಣ್ಣಪ್ಪ ಯಾವ ಮೂಲದಿಂದ ದುಡ್ಡು ಬಂತು, ಹೆಂಗೆ ತಗೊಂಡು ಬಿಲ್ಡಿಂಗ್ ಕಟ್ಟಿದ್ದು ನಮಗೇನು ಗೊತ್ತಿಲ್ಲ. ಆಗ ನಾನು ಕ್ರೀಡಾ ಕಾರ್ಯದರ್ಶಿ ಆಗಿದ್ದೆ. ಅವ್ರ ಒಡನಾಡಿಯಾಗಿ ಅವ್ರು ಕಟ್ಟಿದ್ದಕ್ಕೆ ನಾವೆಲ್ಲ ಖುಷಿ ಪಟ್ಟಿವಿ. ಸೊಣ್ಣಪ್ಪ ರೆಡ್ಡಿಯವರು ನಮಗೆ ಇಲ್ಲಿ ಜಾಗ ಅನಿಸಿ ಒಂದು ದೊಡ್ಡ ಬಿಲ್ಡಿಂಗ್ ಕಟ್ತಾ ಇದ್ದಾರೆ, ನಾವೆಲ್ಲ ಖುಷಿಯಾಗಿ ಅದು ಇನಾಗ್ರೇಷನ್ ಕೂಡ ನಾವು ಮಾಡಿದ್ವಿ. ಕೂಡ ನಾನು ಹೊಂದಾಣಿಕೆ, ಆ ಕಾಲದಲ್ಲಿ ಕೂಡ ನಾನು ಹೊಂದಾಣಿಕೆ ಮಾಡ್ತಾಯಿದ್ದೆ, ಎಲ್ಲ ಮಾಡ್ಕೊಂಡು ನಡೆಸ್ಕೊಂಡ್ಬಂದಿದ್ದೀನಿ. ನನ್ನ ಅವಧಿಯಲ್ಲಿ ಏನು ನಾನು 2008ರಲ್ಲಿ ಅಧ್ಯಕ್ಷನಾದ ಅಂದಿನಿಂದ ಇದುವರೆಗೂ ನಾನು ರಿಟೈರ್ಡ್ ಆಗೋವರೆಗೂ 2023ವರೆಗೂ ಸಂಘವನ್ನು ಭಾಳ ಕಷ್ಟಪಟ್ಟು ಕಟ್ಟಿ ನಾನು ಸಂಘಟನೆ ಮುಖಾಂತರ ಎಲ್ಲ ರೀತಿಯಲ್ಲಿ ಕೂಡ ನೌಕರರ ಹಿತಾಸಕ್ತಿಯನ್ನು ಕಾಪಾಡ್ಕೊಂಡು ಬಂದಿದ್ದೇನೆ. ಈಗ ನನ್ನ ಮೇಲೆ ಅಪವಾದ ಏನಂತಂದರೆ, ಈಗ ರವಿಯವರಿಗೆ ಆವಾಗ ನೀಲಂತಸ್ ಕಟ್ಟೋದಕ್ಕೆ ನಾವು ನಾರಾಯಣಸ್ವಾಮಿಯವರೆಲ್ಲ ಬಂದು ರಮೇಶ್ ಕುಮಾರ್ ಅವರು ಬಂದು ಪೂಜೆ ಮಾಡೋದು. ಏನು ನಮ್ಮ ಅವಧಿಯಲ್ಲಿ ಒಂದು ಬಿಲ್ಡಿಂಗ್ ಕಟ್ಟೋಣ, ಇಡೀ ಜಿಲ್ಲೆಯಲ್ಲಿ ಎಲ್ಲಿ ಇಲ್ವಲ್ಲ, ನಾವೇ ಕಟ್ಬಾರ್ದು ಅಂತ ಹೇಳ್ಬಿಟ್ಟು ಆವಾಗ ರವಿ ಹೋಟ್ಲ್ ನಡೆಸ್ತಾಯಿದ್ದು. ರವಿಯನ್ನು ಇಟ್ಕೊಂಡು ಅದ್ರ ಮುಖಾಂತರ ನಾವು ಅಶೋಕ್ ರೆಡ್ಡಿ, ನಮ್ಮ ಬಿಂಬಾಲ ಶಿವಕಣ್ಣ ಅವ್ರ ಮುಖಾಂತರ ಮಾತಾಡ್ಕೊಂಡು ನಾವು ಕಟ್ಟೋದಕ್ಕೆ ಪ್ರಾರಂಭ ಮಾಡಿದ್ವಿ. ರವಿಯಣ್ಣವರು ಆವಾಗ ನಮಗೆ 4,25,000 ಕಾಸು ಕೊಟ್ಟರು. ಅದಕ್ಕೆ ಬೈರೇಗೌಡನಿಂದ ಗೋವಿಂದರೆಡ್ಡಿಯಿಂದ ರಾಜಗೋಪಾಲ್ ರೆಡ್ಡಿಗೆ ಜವಾಬ್ದಾರಿ ವಹಿಸಿದ್ದು ಕಟ್ಟೋದಕ್ಕೆ. ರಾಜಗೋಪಾಲ್ ರೆಡ್ಡಿ ಬರಬೇಕಾಗಿತ್ತು, ಇಲ್ಲ ಗಾಡಿ ಕೆಟ್ಟೋಗಿ ಅಂತ ಇದ್ಬಿಟ್ಟಿದ್ದಾರೆ. ಕಟ್ಟೋದಕ್ಕೆ ಕೊಟ್ಟರು. ನಾವೇನು ಮಾಡಿದ್ವಿ, ದುಡ್ಡು ಅವ್ರಿಗೆ ಜವಾಬ್ದಾರಿ ವಹಿಸ್ಬಿಟ್ಟು ಅವರೇ ಕಟ್ಟಂಗೆ ಪಾಪಣ್ಣ ಮೇಸ್ತ್ರಿ ಕೇಳಿಸ್ಕೊಂಡು ಕಟ್ಟಿದ್ರು. ಗೋಡೆಗಳು ಎಬ್ಬಿಸ್ಬಿಟ್ರು. ಆಮೇಲೆ ಅವರು ಆ ತಂಟೆಗೆ ಬರಲಿಲ್ಲ. ಏನು ಮಾಡೋದು ನಾವು, ಅದ್ರ ಅಂದಾಜು ವೆಚ್ಚ 42 ಲಕ್ಷ ಆಗ್ತಾಯಿತ್ತು. ಎಲ್ಲಿ ತರೋದು, ಕಟ್ಬಿಟ್ಟಿದ್ದ ಕೊಟ್ಬಿಟ್ಟು ನಾನು ಅವಾಗ ಕೂಡ ಬೈರೇಗೌಡರಿಗೆ ನೋಡಪ್ಪ ಈಗ ಮಾಡ್ತಾಯಿದ್ದೀನಿ, ಕರ್ಸಿರಿ ಅವನ್ನ ಗೋಡೆಗೆ ಕಟ್ಬಿಟ್ಟು ಎಬ್ಬಿಸ್ಬಿಟ್ರೆ ಹೊಟ್ಟಾಗ್ಬಿಟ್ಟಲ್ಲ, ಮುಂದೆ ಹೆಂಗೆ ಕಟ್ಟೋದು ಅಂದರೆ ಇವ್ರು ಯಾರು ಕಿಮಲ್ಲಿ ಹಾಕ್ಕೊಂಡಿಲ್ಲ. ಈತ ಅವಾಗ ನಿರ್ದೇಶಕನಾಗಿದ್ದ. ಅನೇಕ ಸಭೆಗಳನ್ನು ಮಾಡಿ, ಅನೇಕ ಮೀಟಿಂಗ್ಗಳನ್ನು ಮಾಡಿ ನಾನು ಅವತ್ತು ಕೂಡ ಈತ ಸಭೆಗಳಿದ್ದ. ಸಭೆಯಿದ್ದು ಕೂಡ ಈ ಪ್ರಸ್ತಾಪ ಮಾಡಿರಲಿಲ್ಲ. ಅವಾಗ ಪ್ರಸ್ತಾಪ ಮಾಡದಿರೋದನ್ನು ಇವಾಗ ರವಿಯವರು ಪಾಪ ರಿನ್ಯೂವಲ್ ಮಾಡ್ತಾರೆ. ಅದರಿಂದ ಏನೋ ಸಂಪಾದನೆ ಮಾಡಿಲ್ಲ, ರಿನ್ಯೂವಲ್ ಮಾಡಿ ಕೊಡ್ತಾಯಿದ್ದೀನಿ ನೋಡಿ. ಕಾಪಿ ಬೇಕು ಕೊಟ್ಟಿದ್ದಾರೆ. ಈಗ ಕಾರ್ಯಕಾರಿ ಸಮಿತಿ ತೀರ್ಮಾನ ಆವಾಗ ಈಗ ಹೊಸ ಬೈಲ ಅಂತ ಹೇಳ್ತಾರೋದು. ಹೊಸ ಬೈಲ ತೋರಿಸ್ತಾನಿಲ್ಲ, ಸೆಲೆಕ್ಷನ್ ಮಾಡಿದ್ರೆ ಹೊಸ ಬೈಲೇ ಬೇರೆ. ಮೊದಲಿದ್ದವರು ಯಾವ ಬೈಲನೆಲ್ಲ ಯಾರು ನಮ್ಮ ಸ್ಟೇಟ್ ಅವ್ರಿಗೆ ಕೇಳ್ತಾರಲ್ಲ, ಡಿಸ್ಟ್ರಿಕ್ಟ್ ಅವ್ರು ನಮ್ಗೆ ಕೇಳ್ತಾ ಇರಲಿಲ್ಲ. ನಮ್ಮ ಸಂಘ ನಡೆಸ್ಬೇಕು, ಕಾರ್ಯಕಾರಿ ಸಮಿತಿ ಏನು ತೀರ್ಮಾನ ಮಾಡಿದ್ರೆ ಅದ್ರ ಪ್ರಕಾರ ಹೋಗ್ತಾಯಿದ್ವಿ. ಅದೇ ರೀತಿಯಲ್ಲಿ ಬಿಲ್ಡಿಂಗ್ ನಾನು ಕಟ್ಟಿದ್ದೇನೆ. ಇವತ್ತು 3 ಸಾರಿ ನವೀಕರಣ ಮಾಡಿಸಿದ್ದೀನಿ ವೈಟ್ ವಾಶ್ ಮಾಡೋಕ್ಕೆ. 1 ಸಾರಿ ವೈಟ್ ವಾಶ್ ಮಾಡೋಕ್ಕೆ 1,40,000 ಆಗ್ತದೆ. 1 ಸಾರಿ ವೈಟ್ ಮಾಡೋಕ್ಕೆ 3 ಸಾರಿ ನಾನು ಸುಣ್ಣ ಬಣ್ಣ ಬೆಳೆದಿದ್ದೇನೆ. ಅದರ ರೆಕಾರ್ಡ್ ನನ್ನ ಹತ್ರ ಇಟ್ಕೊಂಡಿದ್ದೀನಿ ಅಂತ. ಆಮೇಲೆ ಈತ 1 ವರ್ಷಕ್ಕೆ 4,75,000 ರೂಪಾಯಿ ಸಾಲ ತೋರಿಸ್ತಾ ಇದ್ದಾನೆ. ನಾನು 15 ವರ್ಷಕ್ಕೆ ಎಷ್ಟು ತೋರಿಸ್ಬೇಕಾಗಿದ್ರೆ, ನಾನು ಪ್ರತಿ ವರ್ಷ ಸ್ಪೋರ್ಟ್ಸ್ಗೆ ಟಿ ಶರ್ಟ್ ಕೊಡ್ತೀನಿ, ಸನ್ಮಾನ ಮಾಡ್ತೀನಿ, ಎಲ್ಲರೂ ಕರ್ಕೊಂಡು ಇದಕ್ಕೆ ಹೋಗ್ತೀನಿ. ಎಲ್ಲಿ ನಡೆದರೆ ಸ್ಟೇಟಲ್ಲಿ ಸ್ಪೋರ್ಟ್ಸ್ ಕರ್ಕೊಂಡು ಹೋಗ್ತೀನಿ. ಎಲ್ಲ ನನ್ನ ಸಹೋದ್ಯೋಗಿಗಳಿಗೆ ಟಿ ಶರ್ಟ್ ಕೊಡಿಸ್ತಾಯಿದ್ದೀನಿ. ಪ್ರವಾಸ ಮಾಡಿದ್ದೀನಿ, ಬಸ್ಸಿಗೆ ಕರ್ಕೊಂಡು ಪ್ರವಾಸ ಮಾಡ್ಕೊಂಡ್ಬಂದಿದ್ದೀನಿ. ಯಾವತ್ತೂ ಕಾಸು ತಗೊಳ್ಳಿದ್ದೀರ, ಇಷ್ಟೆಲ್ಲ ನಾನು ನೆಡ್ಕೊಂಡು ಬಂದಿದ್ದೀನಿ. ಒಂದು ಡೈಲಿ ಒಂದ್ಸಲ ಸಭೆ ಆಯಿತು, 22 ಜನ ಕರ್ಕೊಂಬಂದರು. ನಾವು ಯಾವುದೋ ಕೆಂಪೇಗೌಡ ಜಯಂತಿಗೆ ನಮ್ಮ ನೌಕರು 22 ಜನ ಕರ್ಕೊಂಡೋದ್ದೆ ನಾನು. ಏನು ಹೋಗೋದು ಪ್ಲೇಟು, ಬರೋದು ಪ್ಲೇಟ್ ಫ್ರೀ. 10 ದಿವಸ ಅಲ್ಲಿ ಓಡಾಡಿ ಏನು ಖರ್ಚಿಲ್ಲ ಯಾರ್ದು. ಆ ರೀತಿ ಪ್ರವಾಸ ಮಾಡ್ಕೊಂಬಂದಿದ್ದೀನಿ. ನಮ್ಮ ಶಿಕ್ಷಕರಿಗೆ 70 ಜನ ಕರ್ಕೊಂಡು ಡೆಲ್ಲಿಗೆ ನಾನು 10 ದಿವಸ ಬರೀ 6,000 ರೂಪಾಯಿ 10 ದಿವಸ ಪ್ರವಾಸ ಮಾಡ್ಕೊಂಡ್ಬಂದಿದ್ದೀನಿ. ಡೆಲ್ಲಿ 10 ದಿವಸ ಆಟಿರೋದಲ್ಲಿ ಡೆಲ್ಲಿಲಿ ಒಂದು ತಮಾಷೆನ ಅದು ಮಾಡ್ಕೊಂಡ್ಬಂದಿದ್ದೀನಿ. ಪ್ರತಿಯೊಂದು ಸಭೆಗಳಿಗೂ ಕೂಡ ನಾನು
ಎಲ್ಲ ಕಾರ್ಯಕರ್ತ ಅಂತೇಳಿ ಏನು ತೀರ್ಮಾನ ಮಾಡಿಕೊಂಡು ನಾವೆಲ್ಲ ಕೆಲಸ ಕಾರ್ಯ ಸಂಘಟನೆ ಬಲಪಡಿಸ್ಕೊಂಡು ಬಂದಿದ್ದೀವಿ. ಇವತ್ತು ಹೇಳ್ಬೇಕಂತಂದರೆ ಹೇಳ್ತಾನೆ ನಪ್ಟಾಸಿದ್ದೆ ಅಂತ ಹೇಳ್ತಾರೆ. ಈ ಸ್ವಾಮಿ ಇವತ್ತು ನಮ್ಮ 5 ವರ್ಷ ನಮ್ಮ ಸಹೋದ್ಯೋಗಿ ನಮ್ಮ ಪತಿಯವರು ಸಾಕ್ತಾ ಇದ್ದಾರೆ ರೀ, ML ಸಾಕ್ತಾ ಇದ್ದಾರೆ ರೀ. ಇವು 84 ಇಸ್ವಿಯಲ್ಲಿ ನಾನು ಇವತ್ತು ಹಸು ತಂದಿರೋದು. ಹಾಲು ಹಾಕೋದ್ರಲ್ಲಿ ಕೂಡ ಫಸ್ಟು ನಾವು ನಮ್ಮ ಡೈರಿಯಲ್ಲಿ ಆ ರೀತಿ ನಡ್ಕೊಂಡು ಕಷ್ಟಪಟ್ಟು ಬಂದಿರೋದು ನಾವು. ನನಗೆ ಇದರಲ್ಲಿ ಏನು ಬರಬೇಕು ಈಗ ನಾನು ನೋಡಬೇಕಾದ್ರೆ ಆ ಮೀಟಿಂಗ್ಗಳು, ಆ ಸಭೆಗಳು, ಇಲ್ಲೆಲ್ಲ ಹೋಗ್ಬೇಕು. ಯಾರು ಗ್ರೂಪ್ ವೇಷಗಳಾಗಿರಲಿ ಮತ್ತು ಸರ್ಕಾರಿ ಶಾಲೆ ಕಾರ್ಯಕ್ರಮ ಆಗಿರಲಿ, ನಾನು ನಿನ್ನಂಗೆ ನಾನು ಹಂಗೆಲ್ಲ ಶಾಲೆ ಬಿಟ್ಟು ಹೋಗಿಲ್ಲ. ನೀನು ಹೈಸ್ಕೂಲ್ಗೆ ಹೋಗಿದ್ಯಾ? ಹೈಸ್ಕೂಲ್ಗೆ ಹೋಗಿ ಪುಲೂರುಪೇಟೆ ಮೇಷನ್ ನೀವು ಪಾಠ ಮಾಡಿಬಿಟ್ಟಿದ್ದು ಮದುವೆ ಮಾಡಿದಲ್ಲಿ ಹೋಗ್ರಿ. ನೀವು ಪತ್ರಕರ್ತ ಕೇಳಿ ನೀವು ನಿನ್ನೆ ವರ್ಷ SLCಗೆ ಯಾರು ಪಾಠ ಮಾಡಿದ್ರು? ನನ್ನನ್ನೇ ಶಿಕ್ಷಕ, ಯಾವ ಶಿಕ್ಷಕ ಅಂತ ಕರೀತಾರೆ ನನ್ನನ್ನು. ಇನ್ನು ನಿಜವಾಗ ಶಿಕ್ಷಕ ಅಂತ ಕರೀತಾನೆ ರೀ. 41 ಸರ್ವಿಸ್ ನಾನು. ಒಂದು ದಿವಸ ಕೂಡ ಒಂದು ದಿವಸ ನಮ್ಮೂರಲ್ಲಿ ಆ ಶಾಲೆಯಲ್ಲಿ ಕೆಲಸ ಮಾಡಿದ್ದೆ ನಾವು. ಅಲ್ಲಿ ಒಂದು ದಿವಸ ನನ್ನ ಮೇಲೆ ರಿಪೋರ್ಟ್ ನನ್ನ ಮೇಲೆ ಯಾರು ಅಬ್ಜೆಕ್ಷನ್ ಮಾಡಿಲ್ಲ ರೀ. ಆ ಥರ ನಡ್ಕೊಂಬಂದಿದ್ದೀನಿ ನಾನು. ನೀನು ಮಾಡಿರೋದೇನು